ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ದರಗಳಲ್ಲಿ ಏರಿಕೆ. ಕರ್ನಾಟಕದ ವಾಹನ ಮಾಲೀಕರಿಗೆ ಒಂದು ಪ್ರಮುಖ ಮಾಹಿತಿ. ಅದೇನಪ್ಪಾ ಅಂದ್ರೆ, ಎಮಿಷನ್ ಟೆಸ್ಟ್ ಸರ್ಟಿಫಿಕೇಟ್ ದರಗಳಲ್ಲಿ ಏರಿಕೆ ಮಾಡಲಾಗಿದೆ. ಈ ಹೊಸ ದರಗಳು 15 ಆಗಸ್ಟ್ 2026ರಿಂದ ಜಾರಿಗೆ ಬರಲಿವೆ. ಇನ್ನು ಯಾವ ವಾಹನಕ್ಕೆ ಎಷ್ಟು ಏರಿಕೆಯಾಗಿದೆ ಎಂಬುದನ್ನು ನೋಡೋಣ. ಚಾರ್ಟ್ ಅಲ್ಲಿ ನೋಡಿರುವ ಹಾಗೆ ಹೊಸ ಪ್ರೈಸ್ ಲಿಸ್ಟ್ ಹೀಗಿದೆ. 2 ವೀಲರ್ಗೆ 65ರಿಂದ 80 ರೂಪಾಯಿ ಆಗಿದೆ. 3 ವೀಲರ್ಗೆ 75ರಿಂದ 80 ರೂಪಾಯಿ ಆಗಿದೆ. ಪೆಟ್ರೋಲ್, CNG, LPG 4 ವೀಲರ್ಗೆ 115ರಿಂದ 150 ರೂಪಾಯಿ ಏರಿಕೆಯಾಗಿದೆ. ಎಲ್ಲಾ ಡೀಸೆಲ್ ವೆಹಿಕಲ್ಗೆ 160ರಿಂದ 200 ರೂಪಾಯಿ ಆಗಿದೆ. ಇನ್ನು ಹೊಸ ದರದಲ್ಲಿ ಈ ರೀತಿ ಅಂದ್ರೆ ಕಂಪ್ಯಾರಿಸನ್ ನೋಡ್ಬೋದು ಇಲ್ಲಿ. ಅಂದ್ರೆ ದ್ವಿಚಕ್ರ ವಾಹನ ಹಳೆಯ ದರ 65 ಇತ್ತು, ಹೊಸ ದರ 80 ರೂಪಾಯಿ. ಅದೇ ರೀತಿಯಾಗಿ ಆಟೋ, ಪೆಟ್ರೋಲ್ ಆಗಿರ್ಲಿ, LPG, CNG ಆಗಿರ್ಲಿ, ಹಳೆಯ ದರ 75ರಿಂದ 80 ರೂಪಾಯಿ ಆಗಿದೆ ಈಗ ಹೊಸ ದರ. 4 ಚಕ್ರದ ವಾಹನ ಅಂದ್ರೆ ಪೆಟ್ರೋಲ್, CNG, LPG ಯಾವುದೇ ಇರಲಿ, ಹಳೆಯ ದರ 115 ಇತ್ತು, ಹೊಸ ದರ 150 ರೂಪಾಯಿ ಆಗಿದೆ. ಇನ್ನು ಎಲ್ಲಾ ಡೀಸೆಲ್ ವಾಹನ ಹಳೆಯ ದರ 160, ಹೊಸ ದರ 200 ರೂಪಾಯಿ ಆಗಿದೆ. ವಾಹನ ಮಾಲೀಕರು ತಮ್ಮ PUC ಪ್ರಮಾಣ ಪತ್ರದ ಮಾನ್ಯತೆ ಮುಗಿಯುವ ದಿನಾಂಕವನ್ನು ಗಮನಿಸಿ ಸಮಯಕ್ಕೆ ಸರಿಯಾಗಿ ಎಮಿಷನ್ ಟೆಸ್ಟ್ ಮಾಡಿಕೊಳ್ಳಿ. ಇದು ಟೆಕ್ ಇನ್ ಉಡುಪಿ.